ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಹೆಸರು ಶಾರದಮ್ಮ ಅಂತ ಹೇಳಿ. ಪ್ರಾಪರ್ಟಿ ಇದೆ ಸ್ನೇಹಿತರೆ ಇವತ್ತು ಚಳ್ಳಕೆರೆಯಲ್ಲಿ. ನೋಡಿ 1 ಎಕರೆ ಲ್ಯಾಂಡ್ ಇದೆ, ಲೇಔಟ್ ಮಾಡಿಸ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸ್ಥಳ ಬಂದ್ಬಿಟ್ಟು ಸ್ನೇಹಿತರೆ ಚಳ್ಳಕೆರೆ ಬಿಟ್ಟು ಸ್ವಲ್ಪ ದೂರ ಆಗುತ್ತೆ. ಒಟ್ಟಾರೆ 37 ಸೈಟ್ ಇದ್ದಾವೆ. ಇದನ್ನು ನೋಡಿಕೊಳ್ಳೋಕ್ಕೆ ಗಂಡನೇ ಇಲ್ಲ ಅಂತಕ್ಕಂಥದ್ದು ಒಂದು ಕೊರಗಿದೆ ಸ್ನೇಹಿತರೆ ಇವರಿಗೆ. ಇನ್ನು ಸೇಲ್ ಮಾಡುವುದು ಹೆಂಗಪ್ಪ ಅಂದರೆ ನೋಡಿ, ಇಲ್ಲಿ ಯಾವುದೂ ಸಹ ಸೇಲ್ ಆಗ್ತಿಲ್ವಂತೆ. ಕಾರಣ ಏನು ಅಂತ ಗೊತ್ತಿಲ್ಲ. ದೇವರ ಹತ್ತಿರ ಎಲ್ಲ ಕೇಳಿಸಿದ್ದೀವಿ ಕೂಡ, ಏನು ಕೂಡ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಂಬಂಧ ಬಂದ್ಬಿಟ್ಟು ಯಾವುದೂ ಇಲ್ಲ. ಆದರೆ ಯಾರು ಹೆಚ್ಚಾಗಿ ಆಸೆ ಪಡ್ತಾರೋ ಅವರಿಗೆ ಅಂತಿಮವಾಗಿ ಮನಸ್ಸು ಕೊಟ್ಟು ಸುಖನೂ ಕೊಡಬೇಕು ಅಂತ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ತೋಟ ಕೂಡ ಇದೆ, ಅದನ್ನು ಸಹ ಮಾರಿ ಆರಾಮವಾಗಿರಬೇಕು ಅಂತ ಇದ್ದೀನಿ. ಯಾಕೆ ಬೇಕು ಇವೆಲ್ಲ ರಗಳೆ ಅಂಥದ್ದು, ಯಾಕೆಂದರೆ ಒಂಟಿ ಜೀವನ ನೋಡಿ, ಹಾಗಾಗಿ ಎಲ್ಲವನ್ನು ಮಾರಿ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂತ ಇದ್ದಾರೆ. ಇನ್ನು 32 ಸೈಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಮೊದಲನೇದಾಗಿ ಚೌಕಾಸಿ ಮಾಡೋದು ಅಥವಾ ಇರುವ ರೇಟ್ಗಿಂತ ಕಡಿಮೆ ಕೇಳೋದು ಇದೆಲ್ಲ ಮಾಡಬಾರ್ದು. ಇರುವ ಜಾಗ ಎಲ್ಲಿದೆ ಅಂತ ನೋಡ್ಬಿಟ್ಟು ಸುಮ್ಮನೆ ತಕರಾರು ಮಾಡ್ದಲೆ ಇಷ್ಟ ಇದ್ದರೆ ತಗೋಬೋದು, ಕಷ್ಟ ಆದರೆ ಬಿಡ್ಬೋದು. ಅದರಲ್ಲಿ ಜಗಳ ಏನು ಅವಶ್ಯಕತೆ ಮಾಡೋಂಥ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಬೇಕಾದರೆ ಆಮೇಲೆ ಇಷ್ಟ ಆದರೆ ಸಂಬಂಧದ ಬಗ್ಗೆ ಮಾತನಾಡೋಣ, ಓಕೆ. ಅದರಲ್ಲಿ ಸ್ವಲ್ಪನೂ ಕೂಡ ಮೋಸ ಮಾಡಲ್ಲ. ಹೇಗೆ ಹೇಳ್ತೀರಿ ಹಾಗೆ ಕೇಳ್ತೀನಿ ಅಂತಕ್ಕಂಥದ್ದು ಇದು 2ನೇ ಮಾತಾಗಿರುತ್ತೆ. ಇನ್ನು 3ನೇದು ಬಂದು, ಒಂದು ದಿನ ಬೇಕಾದರೆ ಮನೆಗೆ ಬಂದಾಗ ತೋರಿಸ್ತೀನಿ ನೋಡಿ, ನಂತರ ಮನೆಯಲ್ಲಿ ಚರ್ಚೆ ಮಾಡಿ ಅಭಿಪ್ರಾಯ ತಿಳಿಸಿ, ಸಂಕೋಚ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ 12 ವರ್ಷದ ಜಾಗ ಇವು ಅಂತ ಹೇಳಿದ್ದಾರೆ. ಅಂದರೆ 12 ವರ್ಷದ ಹಿಂದೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಸೈಟ್ ಆಗಿರುತ್ತೆ. ಮುಂದಿನ 10 ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಬೆಲೆ ಬಾಳುತ್ತದೆ ಸೈಟ್ಗಳು. ಹಾಗೆ ಐಷಾರಾಮಿಯಾಗಿ ಲೈಫನ್ನು ಲೀಡ್ ಮಾಡಬಹುದು. ಸಂಬಂಧ ಬೆಳೆಸಿದ ಮೇಲೆ ಯಾವುದೇ ಕಾರಣಕ್ಕೂ ಹಿಂತಿರುಗುವ ಪ್ರಶ್ನೆಯೇ ಇಲ್ಲ. ಹಾಗೆ ದುಡಿಯುವ ಅವಶ್ಯಕತೆಯೂ ಇರೋದಿಲ್ಲ, ಏಕೆಂದರೆ ಬಹಳ ಎತ್ತರದ ಸ್ಥಾನದಲ್ಲಿ ಇರ್ತೀವಿ ಆಗ ಆ ಒಂದು ಸಮಯದಲ್ಲಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಸಿಕ್ಕಾಪಟ್ಟೆ ಕಾಸು ಬಂದಿರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಲೈಫನ್ನು ಲೀಡ್ ಮಾಡಬಾರ್ದು ಅಂತ ಹೇಳಿರೋದು. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ, ಹಾಗೆ 12 ವರ್ಷದ ಹಿಂದೆ ತೆಗೆದುಕೊಂಡ ಸೈಟ್ಗಳಿವು. ಇಲ್ಲಿ ಇರೋದಕ್ಕೆ ಆಗಲ್ಲ ಅಂತಂದರೆ ಆಮೇಲೆ ಬೇಕಾದರೆ ಬೆಂಗಳೂರಿನಲ್ಲಿ ಸೆಟಲ್ ಆಗೋಣ ಅಂಥದ್ದು ಇವರ ಒಂದು ಯೋಚನೆ ಆಗಿರುತ್ತೆ. ಇನ್ನು ಫ್ಯೂಚರ್ದು ಯೋಚನೆ ಮಾಡಿದ್ದಾರೆ. ಓಕೆ.